ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್. ನಮ್ಮ ಎಕ್ಸೆಲ್ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಉದ್ದೇಶ ಎಕ್ಸೆಲ್ನ ಕನ್ನಡದಲ್ಲಿ ತಿಳಿಯೋದು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಬನ್ನಿ, ಕನ್ನಡದಲ್ಲಿ ಕಲಿ, ಕನ್ನಡದಿಂದ ಬೆಳಿ. ಈ ವಿಡಿಯೋದಲ್ಲಿ IFerror ಫಂಕ್ಷನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ IFerrorನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಎಕ್ಸೆಲ್ನಲ್ಲಿ ತುಂಬ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಆ ಫಾರ್ಮುಲಾಗಳು ಕರೆಕ್ಟಾಗಿ ವರ್ಕ್ ಆಗದೆ ಇದ್ದಾಗ ನಮಗೆ ಎರರ್ ಬರುತ್ತೆ. ಆ ಎರರ್ನ ಅವಾಯ್ಡ್ ಮಾಡೋದಕ್ಕೆ, ಅಂದರೆ ಆ ಎರರ್ ಬದಲಾಗಿ ನಮಗೆ ಬೇಕಾದ ವ್ಯಾಲ್ಯೂನ ತಗೊಳ್ಳೋದಕ್ಕೆ ನಾವು IFerror ಫಂಕ್ಷನ್ನ ಯೂಸ್ ಮಾಡ್ತೀವಿ. ಬನ್ನಿ, ಎಕ್ಸಾಂಪಲಲ್ಲಿ ನಾನು ಶೋ ಮಾಡ್ತೀನಿ ಹೇಗೆ IFerror ಫಂಕ್ಷನ್ನ ಯೂಸ್ ಮಾಡೋದು ಅಂತ. ನೋಡಿ, ಇಲ್ಲಿ ಎಕ್ಸಾಂಪಲಲ್ಲಿ ನನ್ನ ಹತ್ರ ನೇಮ್ಸ್ ಇದೆ ಮತ್ತು ವ್ಯಾಲ್ಯೂಸ್ ಇದೆ. ಈಗ ಈ ಇಷ್ಟು ನೇಮ್ಸಲ್ಲಿ ನನಗೆ ಇಲ್ಲಿ ಸ್ಪೆಸಿಫಿಕ್ ನೇಮ್ಸ್ ತೊಗೊಂಡಿದ್ದೀನಿ, ಮತ್ತು ಆ ಸ್ಪೆಸಿಫಿಕ್ ನೇಮ್ಸ್ದು ವ್ಯಾಲ್ಯೂ ಬರಬೇಕು, ಮತ್ತು ಆ ವ್ಯಾಲ್ಯೂದು ಟೋಟಲ್ ಬೇಕು ನನಗೆ. ಇಲ್ಲಿ ನಾನು ಸಮ್ ಫಂಕ್ಷನ್ನ ಯೂಸ್ ಮಾಡಿದ್ದೀನಿ. ಓಕೆ, ಬನ್ನಿ, ಇವಾಗ ಈ ನೇಮ್ಸಿಂದ ನಾನು ವ್ಯಾಲ್ಯೂಸ್ನ ಪುಲ್ ಮಾಡಬೇಕು ಅಂದರೆ ಅಬ್ಸಲ್ಯೂಟ್ಲಿ ನಾವು VLOOKUP ಫಂಕ್ಷನ್ನ ಯೂಸ್ ಮಾಡಬೇಕು. ನೀವು VLOOKUP ಫಂಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಪ್ಲೀಸ್ ಒಂದ್ಸಲ ನೋಡಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಜಸ್ಟ್ ಶೋ ಎಕ್ಸಾಂಪಲಾಗಿ ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ VLOOKUP ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಿದ್ದೀನಿ, ಮತ್ತು ನನ್ನ ಲುಕಪ್ ವ್ಯಾಲ್ಯೂ ಇದು ಕಾಮಾ, ನನ್ನ ಟೇಬಲ್ನ ನನ್ನ ಕಂಪ್ಲೀಟ್ ಕಾಲಮ್ನೇ ಸೆಲೆಕ್ಟ್ ಮಾಡ್ಕೋತೀನಿ, B and C ಕಾಮಾ, ನನ್ನ ವ್ಯಾಲ್ಯೂ ಎರಡನೇ ಕಾಲಮಲ್ಲಿದೆ 2 ಕಾಮಾ, ದೆನ್ ನನಗೆ ಅಪ್ರಾಕ್ಸಿಮೇಟ್ ಮ್ಯಾಚ್ ಬೇಕು, ನಾನು 0 ಕೊಡ್ತೀನಿ, ದೆನ್ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್ ಮಾಡ್ತೀನಿ. ನೋಡಿ, ನನ್ನ C ವ್ಯಾಲ್ಯೂ 3 ಇದೆ. ಈಗ ಅದು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದೆ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ F ಅನ್ನೋ ವ್ಯಾಲ್ಯೂ ಇಲ್ಲಿ ಅವೈಲಬಲ್ ಇಲ್ಲ ನನ್ನ ಟೇಬಲಲ್ಲಿ, ಅದಕ್ಕೆ NA ಅಂತ ಬರ್ತಿದೆ. ಈ NA ಅಂತ ಬರ್ತಿರೋದ್ರಿಂದ ನನಗೆ ಸಮ್ಮು ಕೂಡ ನನಗೆ ಸಿಗ್ತಾ ಇಲ್ಲ, ಟೋಟಲ್ ವ್ಯಾಲ್ಯೂ ಅದನ್ನು ಕೂಡ NA ಅಂತ ಬರ್ತಾ ಇದೆ. ಈಗ ನಾವೇನು ಮಾಡ್ಬೋದು, IFerror ಫಂಕ್ಷನ್ನ ನಾವು ಯೂಸ್ ಮಾಡ್ಬೋದು. ನೋಡಿ, ಏನು ಮಾಡ್ತೀನಿ ಅಂದರೆ VLOOKUPಗೂ ಮುಂಚೆ ಈಕ್ವಲ್ಸ್, ದೆನ್ IFerror ಟೈಪ್ ಮಾಡಿಕೊಂಡು ಬ್ರ್ಯಾಕೆಟ್ ಓಪನ್ ಮಾಡ್ಕೋತೀನಿ. ಅದರೊಳಗಡೆ ವ್ಯಾಲ್ಯೂಲಿ ನನಗೆ VLOOKUP ಫಂಕ್ಷನ್ನ ಹಾಗೆ ಬಿಟ್ಟಿರ್ತೀನಿ ನಾನು. ದೆನ್ ನೋಡಿ, ಸಿಂಟೆಕ್ಸ್ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ, ವ್ಯಾಲ್ಯೂ IFerror. ಈ ವ್ಯಾಲ್ಯೂ ಏನಾದರೂ ನನಗೆ ಎರರ್ ಫಂಕ್ಷನ್ ಆಗಿ ಬಂತು ಅಂತಂದರೆ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಒಂದು ಟೆಕ್ಸ್ಟ್ ಕೊಡ್ತೀನಿ, ನೇಮ್ ಈಸ್ ಮಿಸ್ಸಿಂಗ್. ನಾನು ಡಬಲ್ ಕೋಟಲ್ಲೇ ಕೊಡಬೇಕು, ನೀವೇನೇ ಟೆಕ್ಸ್ಟ್ ಕೊಟ್ರು. ಓಕೆ, ಎಂಟರ್ ಕೊಡ್ತೀನಿ. ದೆನ್ ಈಗ ಇದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ನೋಡಿ, ಇಲ್ಲಿ ನೇಮ್ ಈಸ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ, ಬಟ್ ನನ್ನ ಸಮ್ ಫಂಕ್ಷನು ವರ್ಕ್ ಆಗ್ತಿದೆ, ಇದಕ್ಕೆ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಈ ಥರ ಟೆಕ್ಸ್ಟ್ ಕೂಡ ಕೊಡ್ಬೋದು, ಇಲ್ಲ ಅಂತಂದರೆ ಜಸ್ಟ್ ನೀವು ವ್ಯಾಲ್ಯೂಸ್ ಕೂಡ ಕೊಡ್ಬೋದು. ಜಸ್ಟ್ ನೀವೇನಂತ ಕೊಡ್ಬೋದು ಅಂದರೆ 0 ಅಂತಾದರೂ ಕೊಡ್ಬೋದು. 0 ಅಂತ ಕೊಟ್ಟರೆ ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ, ನೋಡಿ 0 ಅಂತ ಬರುತ್ತೆ, ಸಮ್ಮು ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಈಗ ಏನಾದರೂ ನಾನು ಈ ನನ್ನ ಟೇಬಲಲ್ಲಿ ಆ ನೇಮ್ ಏನಾದರೂ ನಾನೇನಾದರೂ ಅಪ್ಡೇಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಎರರ್ ಇದ್ದರೆ ಎರರ್ ಅಂತ ಬರುತ್ತೆ. ನೋಡಿ, ಈಗ G ಕೊಡ್ತೀನಿ, ನೋಡಿ 0 ಅಂತ ಬರ್ತಾ ಇದೆ. ಈ ರೀತಿ ನಾವು IFerror ಫಂಕ್ಷನ್ನ ನಾವು ಯೂಸ್ ಮಾಡ್ಕೋಬೋದು. ಇದರಿಂದ ತುಂಬ ಯೂಸ್ ಇದೆ. ಇದೇ ರೀತಿ ಎಕ್ಸೆಲ್ನಲ್ಲಿ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.